ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಹೆಲ್ದಿ ರೆಸಿಪಿ ಮಸಾಲ ಅಕ್ಕಿ ರೊಟ್ಟಿ ಮಾಡೋದಂತ ತೋರಿಸ್ತೀನಿ ನೋಡಿರಿ. ಈರುಳ್ಳಿ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿಗೆ ಸಬ್ಬಸಿಗೆ ಕರಿಬೇ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕೊತ್ತಂಬರಿ ಸೌತೆಕಾಯಿ ಇದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡೀನಿ. ಇದಿಷ್ಟು ಬೇಕೇ ಬೇಕು. ಆನಂತರ ಉಪ್ಪು ಅರಿಶಿನ ಹಾಕೋದಂತ ತೋರಿಸ್ತೀನಿ. 2 ಸೌತೆಕಾಯಿನ ಹೆರೆದಿಟ್ಕೊಂಡೇವಿ. ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕು. ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ ನೋಡಿರಿ. ಒಂದು ಬೌಲ್ಗೆ ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ. 5 ಜನಕ್ಕೆ ಮಾಡಕತ್ತಾನ. ಒಂದು 12 ತಲಿಪಟ್ಟು ಮಾಡಬೇಕು. 1 ಕಟ್ಟು ಸಬ್ಬಸಿಗೆ, 4 ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಒಂದು 10-12 ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂದ್ರೆ ಅದ್ರಾಗ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ತರಿಯಾಗಿ ರುಬ್ಬಿಟ್ಕೊಂಡಿರ್ತೀವಿ. ಈಗ ನೋಡಿರಿ, ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ ಒಂದು ಮಿಕ್ಸಿಂಗ್ ಬೌಲ್ಗೆ. ಅದಕ್ಕೆ ಪದಾರ್ಥಗಳನ್ನು ಹಾಕೋಣ. ಉಳಿದಿದ್ವು ಈರುಳ್ಳಿ 4 ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕೀನಿ. ಎಷ್ಟು ಸಾಧ್ಯ ಅಷ್ಟು ಚಾಪ್ ಮಾಡ್ಕೊರಿ ಸಣ್ಣಕ್ಕೆ. 1 ಕಟ್ಟು ಸಬ್ಬಸಿಗೆ ತೊಳೆದು ಸಣ್ಣಗೆ ಹೆಚ್ಚಿಕೊಂಡು ಹಾಕೀನಿ. ನೀವು ಸಬ್ಬಸಿಗೆ ಹಾಕೋವಾಗ ಮೆಂತ್ಯ ಹಾಕ್ಬೋದು, ಪಾಲಕ್ ಹಾಕ್ಬೋದು, ಏನು ಬೇರೆ ಯಾವುದಾದ್ರೂ ಸೊಪ್ಪನ್ನು ಹಾಕ್ಬೋದು. ಇಲ್ಲಿ 1 ಹಿಡಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಹಾಕೀನಿ. 2 ಕಡ್ಡಿ ಕರಿಬೇವು ಸಣ್ಣಗೆ ಕಟ್ ಮಾಡಿ ಹಾಕೀನಿ. ಹಾಕ್ತಾನೀಗ 2 ಕಡ್ಡಿ ಕರಿಬೇವು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದು ಮೀಡಿಯಮ್ ಖಾರ ಐತಿ. ಸ್ವಲ್ಪ ಖಾರ ಜಾಸ್ತಿ ಅನ್ನಿಸ್ತು. ಮಕ್ಕಳು ತಿನ್ಬೇಕು, ಸಣ್ಣ ಮಕ್ಕಳು ತಿನ್ನಂಗಿಲ್ಲ ಖಾರ. ಆದ್ರೆ ಮೀಡಿಯಮ್ ಖಾರ ಆಗಲಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಅರಿಶಿನ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಡ ಅಂದ್ರೆ ಒಣ ಖಾರ ಪುಡಿನೂ ಹಾಕ್ಕೋಬೋದು. ಹಾಗೂ ಮಾಡಕ್ಕೆ ಬರ್ತೈತಿ, ಹಿಂಗೂ ಮಾಡಕ್ಕೆ ಬರ್ತೈತಿ. 2 ಟೇಸ್ಟ್ ಸೇಮ್, ಅದರದ್ದೇ ರುಚಿ ಅದು ಕೊಡ್ತೈತಿ, ಇದರ ರುಚಿ ಇದು ಕೊಡ್ತೈತಿ. ನಿಮ್ಮ ಇಷ್ಟದಂಗೆ ಮಾಡ್ಕೊರಿ. ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ. ಆನಂತರ ನೋಡಿರಿ, 2 ದೊಡ್ಡ ಸೌತೆಕಾಯಿನ ಹೆರೆದಿಟ್ಕೊಂಡೀನಿ. ಅದನ್ನ ಹಾಕ್ತೀನಿ. ರಸ ಸಮೇತ ಹಾಕಬೇಕು, ರಸ ಚೆಲ್ಲಬಾರ್ದು. ಮೇಲಿನ ಸಿಪ್ಪೆ ತೆರೆದು ಹೆರೆದಿಟ್ಕೊಂಡೀನಿ. ಇದನ್ನೆಲ್ಲ ಹಾಕೋಣ. ರಸ ವೇಸ್ಟ್ ಮಾಡೋದು ಬೇಡ. ಇದ್ರಾಗ ಹಾಕೋಣ. ನೀರಿಲ್ದಂಗೆ ಕಲಿಸ್ಕೊಳೋಣ. ಇದನ್ನೆಲ್ಲ ಹಿಟ್ಟಿನ ಜೊತೆಗೆಲ್ಲ ಮಿಕ್ಸ್ ಆಗಬೇಕು. ಚೆಂದಾಗಿ ಕಲಿಸ್ಕೊಳೋಣ. ನೋಡಿರಿ, ಈ ಥರ ಸ್ಮೂತಾಗಿ ಕಲಿಸ್ಬೇಕು. ಗಟ್ಟಿಯಾಗಿರಬಾರ್ದು, ಅತಿ ತೆಳ್ಳಗಿರಬಾರ್ದು. ಈ ಥರ ಇರಬೇಕು ಸ್ಮೂತಾಗಿ. ಭಾಳ ರುಚಿ ಆಗ್ತಾವೆ. ಎಲ್ಲರೂ ಇಷ್ಟಪಡುವಂತಹ ಮಸಾಲ ಅಕ್ಕಿ ರೊಟ್ಟಿದು. ಇದರ ಜೊತೆಗೆ ಮೊಸರಿದ್ದು ಬಿಟ್ಟರೆ ಸಾಕು, ಎಂಥದ್ದು ಬೇಡ. ನೋಡಿರಿ, ಈಗ ಮಾಡೋದು ತೋರಿಸ್ತೀನಿ. 1/4 ಗಂಟೆ ಹಂಗೆ ಇಟ್ಟಿದ್ವಿ ಹಿಟ್ಟು ನೆನೀಲಿ ಅಂತ. ಇಟ್ಟರು ಬರ್ತೈತಿ, ಇಡ್ಲಿಕ್ಕೂ ಬರ್ತೈತಿ. ನಾವು ಚಟ್ನಿ ಮಾಡ್ಕೊಳೋ ಮಟ್ಟ ಇಟ್ಟಿದ್ವಿ. ಇವಾಗ ನೋಡಿರಿ, ಇದು ಪೇಪರ್ ಮೇಲೆ ಆಯಿಲ್ ಹಚ್ಕೊಂಡು, ನಿಮಗೆ ದೊಡ್ಡ ಬೇಕಾ ಸಣ್ಣ ಬೇಕಾ ಹಿಟ್ಟು ನೋಡ್ಕೊಂಡು ತೊಗೊಂಡು ಈ ಥರ ತಟ್ತಾ ಬರ್ರಿ. ಕೈಗೆ ನೀರು ಹಚ್ಕೊಂಡು ತಟ್ಟಬೇಕು. ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಬೋದು. ಈಗ ರೆಡಿಯಾಗಿದ್ದು ನಿಮಗೆ ತೋರಿಸ್ತೀನಿ ಎಷ್ಟು ತೆಳ್ಳಗೆ ಮಾಡೀವಿ ನಾವು ಅಂತ. ಮೇಲೊಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡೋಣ, ಹಂಚಿಗೆ ಒಂದು ಸ್ವಲ್ಪ ಹಚ್ಚೋಣ. ಈ ಪೇಪರ್ ಸಮೇತ ಎತ್ತಿ ಹಾಕಿಬಿಡೋಣ. ಈ ಥರ ಸ್ವಲ್ಪ ಪ್ರೆಶ್ ಮಾಡ್ಬೇಕು, ಇನ್ನೂ ತೆಳ್ಳಗಾಗ್ತತಿ. ಸ್ವಲ್ಪ ಹೊತ್ತು ಬಿಟ್ಟು ಪೇಪರ್ ತಕ್ಕೋಬೇಕು. ಅದಕ್ಕೆ ಅಂಟ್ಕೊಂಡಿರಂಗಿಲ್ಲ. ಪೇಪರ್ ಸುಡೋದೂ ಇಲ್ಲ, ಅಂಟ್ಕೊಳಂಗೂ ಇಲ್ಲ. ನಿಧಾನಕ್ಕೆ ತೆಗಿಬೇಕು. ನೋಡಿರಿ, ಏನು ಚೆನ್ನಾಗಿ ಬಂದೈತಿ. ಭಾಳ ನಮ್ಮ ಮನೆಯೊಳಗೆ ಮಾತ್ರ ನೀವು ಹೋಳಿಗೆ ಮಾಡಿರಿ, ರೊಟ್ಟಿ ಮಾಡಿರಿ, ಚಪಾತಿ ಮಾಡಿರಿ, ಯಾವುದೇ ಪದಾರ್ಥ ತಿನ್ನೋದು ಮಾಡಿದ್ರು ತೆಳ್ಳಗೆ ಮಾಡಬೇಕು. ದಪ್ಪನೂ ತಿನ್ನಂಗಿಲ್ಲ. ಅದಕ್ಕೋಸ್ಕರ ನಾನು ತೆಳ್ಳಗೆ ಮಾಡೋದಿಲ್ಲಿ ನಿಮಗೆ ತೋರಿಸ್ತೀನಿ. ರೆಡಿಯಾಗಿಂದ ಎಷ್ಟು ತೆಳ್ಳಗಾಗೈತಿ ಅಂತ. ಅಷ್ಟು ರುಚಿಯಾಗಿ ಬಂದಿರ್ತಾವೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ನಾ ಹಾಕೋಂಥ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ಬೇಕು.
ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀರಿ. ನೀವು ಹಾಕೋಂಥ ಕಮೆಂಟ್ಗಳನ್ನು ನೋಡಿದಾಗ ಭಾಳ ಖುಷಿ ಆಗ್ತತಿ. ನೋಡಿರಿ, ಇದನ್ನ ತಿರುಗಿಸಿ ಹಾಕಿ ಎರಡೂ ಸೈಡ್ ಚೆಂದಾಗಿ ಬೇಯಿಸ್ಕೊಂಡು ಪ್ಲೇಟಿಗೆ ತೆಗೆದು ತೋರಿಸ್ತೀನಿ. ಇವಕ್ಕೊಂದು ಸ್ವಲ್ಪ ಬೇಯೋಕ್ಕೂ ಟೈಮ್ ಬೇಕು, ಮಾಡೋಕ್ಕೂ ಟೈಮ್ ಬೇಕು. ಅದಕ್ಕಾಗಿ ನಾವು ರಜೆ ದಿನಗಳಲ್ಲಿ ಹೆಚ್ಚಾಗಿ ಇವ್ನ ಮಾಡ್ತೇವೆ. ಯಾಕಂದ್ರೆ ಬೆಳಗ್ಗಿನ ಅವಸರದಾಗ ಮಾಡೋಕ್ಕಾಗಂಗಿಲ್ಲ. ಮಕ್ಕಳು ಸ್ಕೂಲಿಗೆ 8 ಗಂಟೆಗೆ ಕಳಿಸ್ಬೇಕಾಗಿರ್ತೈತಿ. ಅವಸರ ಆಗ್ತೈತಿ. ಅವಸರಕ್ಕೆ ಇವು ಆಗಂಥದ್ದಲ್ಲ. ಸ್ವಲ್ಪ ಟೈಮ್ ಬೇಕು, ಫ್ರೀ ಮಾಡಿಕೊಂಡು ಮಾಡಬೇಕು. ಹಿಂಗಾಗಿ ರಜೆ ದಿನಗಳಲ್ಲಿ ಮಾಡ್ತೀವಿ ನಾವು. ನೋಡಿರಿ, ಏನು ಸೂಪರಾಗಿ ಬಂದೈತೆ ನೋಡ್ರಿ. ಬಾಯಾಗ ನೀರು ಬರ್ತೈತೆ, ಅಷ್ಟು ಚೆಂದಾಗೈತಿ. ಈಗ ಪ್ಲೇಟಿಗೆ ತೆಗೆದು ತೋರಿಸ್ತೀನಿ ಎಷ್ಟು ತೆಳ್ಳಗೈತೆ ನೋಡಿರಿ ಇದು ಅಂತ. ನೋಡಿರಿ ಎಷ್ಟು ತೆಳ್ಳಗೆ ಮಾಡೈತೆ ನೋಡಿರಿ. ರೊಟ್ಟಿ ಆದಂಗೆ ಆಗೈತಿ. ಈ ಥರ ಇರ್ಬೇಕು ನಮ್ಮ ಮನ್ಯಾಗ ಅಂದರೆ ಇಷ್ಟ. ನೀವು ಯಾವುದೇ ಸೊಪ್ಪು ಹಾಕಿ ಮಾಡಿರಿ, ಭಾಳ ಟೇಸ್ಟ್ ಆಗ್ತತಿ. ಒಳ್ಳೆ ಹೆಲ್ದಿ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು. ಈಗ ಇನ್ನೊಂದು ಮಾಡಿ ತೋರಿಸಿ ನಿಮ್ಗೆ ವಿಡಿಯೋ ಮುಗಿಸ್ತಾನೆ. ನೀವು ಟ್ರೈ ಮಾಡಿರಿ. ಈ ಥರ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕೆಳಗೆ ಮೇಲೆ ಎರಡೂ ಸೈಡ್ ಚೆಂದಾಗಿ ಬೇಯಿಸ್ಬೇಕಿದ್ನ. 2 ಮಾಡಿ ತೋರಿಸೇನೆ ನಿಮಗೆ, ನೀವು ಟ್ರೈ ಮಾಡಿರಿ ಅಂತ. ಇಲ್ಲಿ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ ರೀ.